ಆಮೇಲೆ ಪಪ್ಪುಡನ್ನ ರೆಡಿ ಮಾಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು 7th ಫೆಬ್ರವರಿ ವೆಡ್ನೆಸ್ಡೇ. ಹಾಯ್, ಇವತ್ತು ನನ್ನ ಪಾಪುಡದ್ದು ಅಂದರೆ ಲವ್ಯಾಂಶ್ದು ಬರ್ಡೇ. ಏನಪ್ಪ ನಿಂದು? ಅವನಿಗಿನ್ನ ಸ್ನಾನ ಮಾಡಿಸ್ಬೇಕು. ಈಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅಪ್ಪ ಮಾಡಿಸ್ತಾರ, ಅವರಪ್ಪ ಮಾಡಿಸ್ತಾರಂತೆ. ಈಗ ಸ್ನಾನಕ್ಕೆ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡೋದು. ಈಗ ಸ್ನಾನಕ್ಕೆ ಕಳಿಸ್ಬಿಟ್ಟು ಆಮೇಲೆ ಪಪ್ಪುಡನ್ನ ರೆಡಿ ಮಾಡೋದು. ಓಕೆ, ಸೊ ಆ್ಯಕ್ಚುಲಿ ಇವತ್ತು ತುಂಬ ಲೇಟ್ ಆಯಿತು. ಬಿಕಾಸ್ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಅದು ಇದು ಎಲ್ಲ ಮಾಡಿಕೊಂಡು ಬರೀ ತೀಟೆ ಕೆಲಸನೇ ಮಾಡೋದು, ಬರೀ ತೀಟೆ. ಲೈಟ್ ಆನು ಆಫು ಮಾಡ್ತಾ ಇದ್ದೇನೆ. ಲವಿ 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 ಲವಿನೋ. ಆಫ್ ಎಸ್ ಆಫ್ ಅಂತೆ. ಆಫ್ ಮಾಡಿದ್ನಂತೆ, ಪಾಪು ಮಾಡಿದ್ನಂತೆ. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಕ್ಚುಲಿ. ಈಗ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋಕ್ಕಾಗಲ್ಲ. ನೋಡಿ ಅವ್ನು ಮಾಡಿರೋ ಕೆಲಸ. ಎಲ್ಲ ಒದ್ದಿ ಬೀಳ್ಸಿ ನಗಾಡೋದು. ನೀನು ಕಿಚ್ಚಿ ಕೊಡ್ಬೇಡ, ಬ್ಯಾಡ್ ಬಾಯ್ ನೀನು, ನನ್ನ ಜೊತೆ ಮಾತಾಡ್ಬೇಡ. ಈಗ ಪಾಪುಗೆಲ್ಲ ರೆಡಿ ಮಾಡಿಸಿ ನಾವು ಎಲ್ಲ ರೆಡಿಯಾಗಿ ನಮ್ಮತ್ತೆ ಮನೆಗೆ ಹೊರಟ್ವಿ. ಸಾಕು ಪಪ್ಪ, ನಿಲ್ಸಾಯ್ತು. ಕಾಣಿಸೋದು ಮಾಡಿ. ಚಿನ್ನಿ ದೂರ. Good boy. Big Papa. Hi. Papa. Come. Apa come? Dura. Okay, done. ಸೊ ಅಲ್ಲಿಂದ ವಾಪಸ್ ಬಂದು ಪಾಪುನ ಮಲಗಿಸಿ ಅವನ್ನ ಊಟ ಮಾಡಿಸಿ ತಿರ್ಗಾ ಈಗ ರೆಡಿ ಮಾಡಿಸಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ. ಫೋಟೋಶೂಟ್ ಮಾಡಿಸೋಣ ಅಂತ ಅನ್ಕೋತಿದ್ದೀವಿ, ಲೈಕ್ ಫ್ಯಾಮಿಲಿ ಫೋಟೋಶೂಟ್. ಅದೊಂದು ಮಾಡಿ ಮುಗಿಸಿ ಹಾಗೆ ಟೆಂಪಲ್ಗೆ ಹೋಗೋದಿದೆ. ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು. ಆ್ಯಕ್ಚುಲಿ ಟೆಂಪಲ್ಗೆ ಹೋಗಿ ಬಂದಮೇಲೆ ಪಾಪು ಹುಟ್ಟಿದ ದಿನವೇ ಚೇತನ್ ಫ್ರೆಂಡ್ ಮಗು ಕೂಡ ಅದು ಬರ್ಡೇ, ಅಂದರೆ ಸೇಮ್ ಡೇ ಬರ್ಡೇ, ಬಟ್ 1 year ದೊಡ್ಡವನವನು. ಬಟ್ ಏನು ಕೋಇನ್ಸಿಡೆನ್ಸ್ ಅಂದರೆ ನಮ್ಮದು ಚೇತನ್ ಫ್ರೆಂಡ್ ಅವ್ರದ್ದು ಇಬ್ಬರದು ಒಂದೇ ದಿನ ಮದುವೆ ಆಗಿದ್ದು, ಅದು ಲಾಕ್ಡೌನಲ್ಲಿ. ಆ್ಯಂಡ್ ಆಲ್ಸೋ ಮಗು ಕೂಡ ಸೇಮ್, ಅಂದರೆ Feb 7th. ಅವನು Feb 7th ಹುಟ್ಟಿರೋದು, ಇವನು Feb 7th ಹುಟ್ಟಿರೋದು. ಜಸ್ಟ್ ಅ ಕೋಇನ್ಸಿಡೆನ್ಸ್. ಬಟ್ ಒಂದೇ ದಿನ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಥರ ಆಯಿತು. ಆ್ಯಂಡ್ ಅದು ಒಂಥರ ಚೆನ್ನಾಗಿರತ್ತೆ. ಇನ್ನೊಂದು ಸತಿ ಹೇಳ್ತೀನಿ ಅದು ಸ್ಟೋರಿ ಹೇಗೆ ಏನು ಅಂತ. ಬಟ್ ನಮ್ಮದು ಆ್ಯಕ್ಚುಲಿ ಲಾಕ್ಡೌನಲ್ಲಿ ಆಗಿತ್ತು ಮದುವೆ. ಸೊ ಆ ಸ್ಟೋರಿನೇ ಇನ್ನೊಂದು ಸತಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇವಾಗ ಏನು ಅಂದರೆ
ನಾವು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀವಿ. ಅಂದರೆ ಫ್ಯಾಮಿಲಿ ಫೋಟೋಶೂಟ್, ಜಸ್ಟ್ ನಾರ್ಮಲ್ ಫೋಟೋಶೂಟ್ ಅಷ್ಟೇ. ತುಂಬ ಏನು ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡು ಆ ಥೀಮ್ಸ್ ಎಲ್ಲ ಇಟ್ಕೊಂಡು ಏನೂ ಮಾಡ್ತಾಯಿಲ್ಲ. ಓನ್ಲಿ ನಾರ್ಮಲ್ ಫೋಟೋ ಶಾಪಿಗೆ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಹಲೋ ಮಾಡು. ಪಪ್ಪ ಬ್ಯುಸಿ ಅಂತ ಹೇಳ್ತೀಯಾನೆ. ನೋಡಿ ಚೆಕ್ ಮಾಡಿ ನಾನು ಮಾಮ ನೋಡು ಇಟ್ಕೊಳ ಇಲ್ಲಿ ಬೇಕಾ ಬೇಡ ಚಾಕಿ? ಆಗೋಯ್ತು, ಬಿಡ್ತೀನಿ. ಅದೊಂಚೂರು ಸರಿ ಮಾಡ್ಬಿಡ್ತೀನಿ. ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಅಲ್ಲಿ ವಿಡಿಯೋ ಏನೂ ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ಆಚೆ ಬಂದು ಒಂದೆರಡು ಫೋಟೋ ತಗೊಂಡ್ವಿ ಜೊತೆಲಿ. ಮ್ಯಾಂಡಿದು, ಲವ್ಯನ್ಸ್ದು ಇಬ್ರದ್ದು ಒಂದೇ ದಿನ ಬರ್ಡೇ. ಸೊ ಒಟ್ಟಿಗೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಕೂಡ. ಆಮೇಲೆ ಸ್ವಲ್ಪ ಹಸ್ವಾಗಿತ್ತು ಅಂತ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಪಾನಿಪುರಿ ಮತ್ತು ಫ್ರೈಸ್ ತೊಗೊಂಡ್ವಿ, ಪಾಪುಗೆ ಫ್ರೈಸು. ಪಾನಿಪುರಿ ಚೆನ್ನಾಗಿತ್ತು, ಬಟ್ ಪಿಜ್ಜಾ ತೊಗೊಂಡಿದ್ವಿ, ಬಟ್ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ಬಿಟ್ಟು ವಾಪಸ್ ಬಂದಿದ್ದಾಯಿತು ಇರೋದು ತಿನ್ಕೊಂಡು. ಇನ್ನೂ ಮ್ಯಾಂಡಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನಾವು ತಿನ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಪಾಪುಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ. ಲವಿ, ಚೆನ್ನಾಗಿದ್ಯಾ? ಸೂಪರ್ ಅಂತ ಸೂಪರ್. ಹೆಂಗಿದೆ ಬಂಗಾರ? ಹೌ ಇಸ್ ಇಟ್? ಓಕೆ ಆರ್ ಸೂಪರ್? ಸೂಪರಾ? ವಾವ್! ಆ್ಯಕ್ಚುಲಿ ಏನು ಅಂದರೆ ಪಾಪುದು ಬರ್ಡೇ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಸ್ಯಾಟರ್ಡೆ ಮಾಡೋಣ ಅಂತ. ಏನೇ ಅಂದರೆ ಇವತ್ತು ವೆನೆಸ್ಡೇ ಆಗಿರೋದ್ರಿಂದ ಎಲ್ಲರೂ ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಯಾರಿಗೂ ಅಂದರೆ ಈವ್ನಿಂಗ್ ಇಟ್ಕೊಂಡ್ರು ಬಟ್ ಬಂದು ಹೋಗೋಕ್ಕೆ ಆಗಲ್ಲ. ನಾವಿರೋದು KR-ಪುರಮಿಂದ. ನಮ್ಮ ಅಪ್ಪ ಅಮ್ಮ RR ನಗರಿಂದ ಬರಬೇಕು, ಮೆಟ್ರೋ ಇದೆ, ಬಟ್ ಸ್ಟಿಲ್ ಇವಾಗ ಬಂದು ಮತ್ತೆ ನೈಟೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಬೆಟರ್ ಸ್ಯಾಟರ್ಡೇ ಇಟ್ಕೊಂಡ್ರೆ ಹೆಂಗೋ ಸಂಡೇನೂ ಫ್ರೀ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ ಸ್ಯಾಟರ್ಡೇ ಅಂತ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಪ್ರಿಪ್ರೇಷನ್ ಎಲ್ಲ ಮಾಡೋಣ ಅಂತ. ಲಾಸ್ಟ್ ಟೈಮು ಫಸ್ಟ್ ಇಯರ್ ಬರ್ಡೇಗೆ ಡೆಕೋರೇಷನ್ ಮಾಡಿಸಿದ್ವಿ, ಈ ಸತಿ ಡೆಕೋರೇಷನ್ ನಾವೇ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಸಿಂಪಲ್ ಆಗೇ ಮಾಡೋದು. ಆ್ಯಂಡ್ ಆಲ್ಸೋ ಈ ಸತಿ ಫುಡ್ಡದು ಪ್ರಿಪ್ರೇಷನ್ ಕೂಡ ಲಾಸ್ಟ್ ಟೈಮ್ ಕೂಡ ನಾವೇ ಮಾಡಿದ್ವಿ ಪ್ರಿಪೇರ್, ನಾನು ನಮ್ಮಮ್ಮ. ಈ ಸತಿನೂ ಅಷ್ಟೇ ನಾವೇ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ನೋಡೋಣ ಎಲ್ಲ ಹೆಂಗಾಗತ್ತೆ ಅಂತ. ನಾನು ನಿಮಗೆ ಅದು ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ, ನೋಡಿ. ಆ್ಯಂಡ್ ಆಲ್ಸೋ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ
ಬೆಲ್ ಐಕನ್ ಒತ್ತಿ, ಸೊ ದ್ಯಾಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊತ ಮತ್ತೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಲವ್ಯಾಂಶು ಪ್ಲೇ ಟೈಮ್ ತೊಗೊಂಡಿದ್ದಾನೆ, ಅಂದರೆ ಆಟ ಆಡೋದಕ್ಕೆ. ಸ್ವಲ್ಪ ಆಟ ಆಡಿಸಿ ಅವನಿಗೇನಾದರೂ ತಿನ್ನಿಸಿ ಆಮೇಲೆ ಹೊರಡಬೇಕು ಅಣ್ಣ ಅವರು ಬಂದ ಕೂಡಲೇ. ಸೊ ನೋಡಿ ಏನು ಮಾಡ್ತಾ ಇದ್ದಾನೆ ತೀಟೆ ಅಂತ. ತೀಟೆ ನನಗೆ ಅಲ್ಲ ಅಂತೆ. ಆ್ಯಂಡ್ ಆಲ್ಸೋ ನಂದು ರಿಂಗ್ ಲೈಟು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಬೀಳ್ಸಿ. ಮಾಡಿದ್ನ ಈಗ ಆಲ್ರೆಡಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ಲವ್ ಯು ಒದ್ದೆ. Ready, 1, 2, 3. Again, Mala. 1, 2, 3, 4. Ayo. Padu. Happy birthday to you. Itra padko. Hari, come here. Salim, 1 year difference. Today's 1 year elder. Happy birthday. 2 years and And 3 years. Happy birthday. ಸಾಂಬಿಡು ಎಲ್ಲ ನಿಮಗೆ ಅವ್ರಿಗೆಲ್ಲ ಬೇಡದು ಕಣ. Thank you, Mama. ಹೇಳಿದ್ಯಾ? Thank you, actually Mama. we got married same year, Same day. Oh, okay. ಹೋಮಚ ನೀವು ಅಲ್ಲಿ ಮಮ್ಮ ಹತ್ರ ತಿನ್ಸ್ಕೊ. ಮ್ಯಾಂಡಿ ತಿನ್ಸ್ದ. Happy birthday, Mandy. Navin Chotman. Happy birthday, Lavin Chelana ಈಗ. ಅವ್ರು ಮಾಡಿ ಅಪ್ಪಡೆ. Happy birthday, Lavyansh. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇಬ್ಬರು ಹಾಡಕ್ಕೆ ಕೂತ್ಕೊಂಡ್ರು. ಆಡ್ತಾ ನಮಗೆ ತಲೆನೋವು ತಂದುಬಿಟ್ರು. ಆ್ಯಕ್ಚುಲಿ ಎಷ್ಟು ತೀಟೆ ಅಂದರೆ ಇಬ್ಬರೂ ಮಾತು ಕೇಳಲ್ಲ, ಇಬ್ಬರೂ ತೀಟೆ ಸಿಕ್ಕಾಬಟ್ಟೆ. ನಮ್ಮ ಎಕ್ಸ್ಪ್ರೆಷನ್ಸೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಒಬ್ಬ ನನ್ನ ಮಗ ಅಂತೂ ಅವನಿಗಿಂತ ತೀಟೆ ಆಗಿಬಿಟ್ಟಿದ್ದಾನೆ ಈಗ. ಸೊ ಸ್ವಲ್ಪ ಮಾತು ಕೇಳೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.